ಎಲ್ಲರಿಗೂ ನಮಸ್ಕಾರ. ಹಳ್ಳಿ ಹುಡುಗರು ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ನಿಮ್ಮ RX ಅಭಿ. ನಿನ್ನೆಯ ಕತೆ ನಿಮ್ಮ ಜೊತೆ, ಯಾಕಂದರೆ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ನಾವು ಹೋಗಿದ್ದೆ ಮಂಜುನಾಥ್ ಜ್ಯುವೆಲರಿ ವರ್ಕ್ಸ್ ಹತ್ರ. ಯಾಕಪ್ಪ ಅಂದರೆ ದೇವರಿಗೆ ಒಂದು ಹಾರ ಬೇಕಾಗಿತ್ತು. ಅದರಿಂದ ಇಲ್ಲೇ ಚೆನ್ನಾಗಿರುತ್ತೆ 1 ಗ್ರಾಮ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಹಾರ ಸೆಲೆಕ್ಷನ್ ಮಾಡ್ಕೊಂಡು ತಗೊಂಡು ಅಲ್ಲಿಂದ ಹೊರಟಿದ್ದೆ ನಾವು ಲಕ್ಕಿ ಫ್ಯಾನ್ಸಿ ಸ್ಟೋರ್ ಹತ್ರ. ಯಾಕಪ್ಪ ಅಂದರೆ ದೇವ್ರ ಮುಖವಾಡ ಎಲ್ಲ ಬೇಕಾಗಿತ್ತು. ಅದರಿಂದ ನಾವು ಮುಖವಾಡನ ತಗೊಂಡು ಅಲ್ಲಿಂದ ಹೊರಟಿದ್ದೆ ನಾವು VNA ಶಾಪ್ ಅಂತ. ಯಾಕಂದರೆ ಇಲ್ಲಿ ಸ್ವೀಟ್ಸ್ ಚೆನ್ನಾಗಿ ಅವರೇ ಓನಾಗಿ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಜ್ಜಾಯ, ಚಕ್ಲಿ, ರವೆ ಉಂಡೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಅಲ್ಲಿಂದ ಹೊರಟಿದ್ದೆ. ಕ್ಲಾತ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಕೃಷ್ಣವೇಣಿ ಕ್ಲಾಸ್ ಸೆಂಟರ್ ಹತ್ರ ಹಬ್ಬದ ಪ್ರಯುಕ್ತವಾಗಿ. ಇದು ಬಂದು MG ರೋಡಲ್ಲಿ ಇರೋದು. ಅದರಿಂದ ಫುಲ್ಲು ರಶ್ ಇದ್ದರು ಜನ ಎಲ್ಲ, ಅಂಗಡಿ ತುಂಬ. ನಾವು ಹೋಗಿ ಬಟ್ಟೆ ಎಲ್ಲ ಸೆಲೆಕ್ಷನ್ ಮಾಡಿ ತಗೊಂಡು ಅಲ್ಲಿಂದ ಹೊರಟಿದ್ದೆ ಹೂವಿನ ಮಾರ್ಕೆಟ್ ಹತ್ರ. ಯಾಕಪ್ಪ ಅಂದರೆ ದೇವರ ಅಲಂಕಾರಕ್ಕಾಗಿ ಪ್ರಭಾವಳಿ ಒಂದು ಮಾಡಿಸ್ಬೇಕಾಗಿತ್ತು. ಅದರಿಂದ ಹೋಗ್ಬಿಟ್ಟು ಹೂವೆಲ್ಲ ಸೂಪರಾಗಿತ್ತು. ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ನಾಳೆ ಇರೋ ಹಬ್ಬಕ್ಕೆ ಹೋಗಿ ಇವತ್ತೇ ಆರ್ಡ್ರ್ ಕೊಡ್ತಾಯಿದ್ದೀನಿ ಇವ್ರ ಹತ್ರ. ಮತ್ತು ಅಲ್ಲಿಂದ ನಾವು ಮನೆಗೆ ಬಂದೆ. ಮತ್ತೆ ನೈಟ್ ಹೋದೆ. ಯಾಕಪ್ಪ ಅಂದರೆ ಪ್ರಭಾವಳಿ ರೆಡಿ ಆಗಿದೆ ಬಾ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಹೋದರೆ ಫುಲ್ಲು ರಶ್ ಆಗಿತ್ತು. ನೋಡಿ, ಬೆಳಗ್ಗೆ ಆರ್ಡ್ರ್ ಕೊಟ್ಟಿರೋ ಪ್ರಭಾವಳಿ ಈ ರೀತಿ ಇತ್ತು. ನಾನು ನಮ್ಮ ಜಗಪ್ಪ ಹೋಗ್ಬಿಟ್ಟು ಪ್ರಭಾವಳಿ ತಗೊಂಡು ಮತ್ತೆ ಮನೆಗೆ ಬಂದು ಎಲ್ಲ ಕೂತು ಟೇಬಲ್ಗೆ ಓನಾಗಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದ, ಗಗನ್ನು. ನಾನು ಅವನು ವೀಡಿಯೋ ಮಾಡ್ತಾಯಿದ್ದಾನೆ ಅಂತ ಗೊತ್ತಿಲ್ದಿರ ನನ್ನ ಪಾಡಿಗೆ ನಾನು TV ನೋಡ್ಕೊಂಡು ಕಟ್ತಾಯಿದ್ದೀನಿ. ನೋಡಿ, ಮತ್ತೆ ಎಲ್ಲ ಹಣ್ಣುಗಳೆಲ್ಲ ಕ್ಲೀನಾಗಿ ಜೋಡಿಸಿ ಇಡ್ತಾಯಿದ್ದ. ಆಗ ನಮ್ಮ ಚಿಕ್ಕಮ್ಮ ಅವ್ರು ಬಂದು ಕೇಳ್ತಾಯಿದ್ರು, ಏನೋ ಇಷ್ಟು ಚೆನ್ನಾಗಿ ಜೋಡಿಸಿದ್ಯಾ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ಜೋಡಿಸಿ ಎಲ್ಲ 4-5 ಗಂಟೆ ಅಷ್ಟೊಳಗೆ ಪೂಜೆ ಮುಗಿಬೇಕಂತ ಹೇಳ್ಬಿಟ್ಟು ಕ್ಲೀನಾಗಿ ಜೋಡಿಸ್ಕೊಟ್ಟಿದ್ದಾದ್ಮೇಲೆ ನೋಡಿ ಯಾವ ರೀತಿ ಇದೆ ಅಂತ ನಮ್ಮ ಮನೆಯ ಮಹಾಲಕ್ಷ್ಮಿ. ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ, ಬಡವರ ಮನೆಗೆ ದಯ. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟಿದ್ದೆ ಕೋಲಾರಕ್ಕೆ. ಯಾಕಪ್ಪ ಅಂತಂದರೆ ಇವತ್ತು ನನ್ನ ತಂಗಿಯವ್ರ ಫ್ರೆಂಡ್ದೊಂದು ಸ್ಟಾರ್ ಗ್ಲೋ ಬ್ಯೂಟಿ ಪಾರ್ಲರ್ ಅಂತ ಓಪನ್ ಇತ್ತು. ಅದರಿಂದ ನಾನು ನನ್ನ ತಂಗಿ ಹೋಗಿ ಅವರು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಒಂದು ವೀಡಿಯೋ ಮಾಡ್ತಾಯಿದ್ದೆ. ಅವ್ರ ಮುಖದಲ್ಲಿ ಫುಲ್ಲು ಸಂತೋಷ ಎದ್ದು ಕಾಣ್ತೈತೆ. ಯಾಕಂದರೆ ಹೊಸ್ದಾಗಿ ಒಂದು ಅಂಗಡಿ ಓಪನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು